ಕಮಲಮ್ಮ, ಕಮಲಮ್ಮ, ಏನಮ್ಮೋರೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಕಮಲಮ್ಮ, ಇವತ್ತು ಆಫೀಸ್ ಪೂಜೆ ತುಂಬಾ ಚೆನ್ನಾಗಾಯ್ತು. ಇವತ್ತು ಒಂದೇ ದಿನದಲ್ಲಿ 100 ಜನ ನಮ್ ಕಂಪನಿಲಿ ಇನ್ವೆಸ್ಟ್ ಮಾಡಿದ್ದಾರೆ. ಓಹೋ, ಜನಗಳಿಗೆ ನನ್ ಮೇಲೆ, ಕಂಪನಿ ಮೇಲೆ ಇರೋಂತ ನಂಬಿಕೆ ನೋಡಿ ನಂಗೆ ತುಂಬಾನೇ ಖುಷಿ ಆಯ್ತು. ಆದ್ರೇನ್ ಮಾಡೋದು, ಮನೇಲಿರೋರೆ ನನ್ನ ನಂಬ್ತಾ ಇಲ್ಲ. ಅಮ್ಮೋರೆ, ಯಜಮಾನ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಆ ಅಭಿರಾಮಿಯಿಂದ ಮಾನಸಿಕವಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆಯಲ್ಲ, ಅದಕ್ಕೆ ನೀವು ಟೆನ್ಷನಲ್ಲಿ ಇರ್ತೀರಾ ಅಂತ ಹಾಗೆ ಹೇಳಿದಾರಷ್ಟೇ. ನಾನ್ ನೋಡ್ದೆ ಇರೋ ಟೆನ್ಷನ್ ಆಯ್ತು ಕಮಲಮ್ಮ. ಹೇಳಿ, ರಾವಣ್ಗಿಂತ ಇವಳು ನನಗ್ ಕಾಟ ಕೊಟ್ಬಿಡ್ತಾಳಾ? ಆ ರಾವಣ್ ನನಗ್ ಅಷ್ಟೆಲ್ಲ ಕೆಟ್ಟದ್ ಮಾಡ್ದಾಗ್ಲೇನೆ ನಾನು ಧೈರ್ಯವಾಗಿರ್ಲಿಲ್ವಾ? ಕಂಪನಿ ನಡ್ಸಿಲ್ವಾ? ಈಗ ಬಂದು ನಿನ್ ತಲೆ ಕೆಟ್ಟಿದೆ, ನೀನ್ ಯಾವ ನಿರ್ಧಾರನೂ ತಗೋಬೇಡ ಅಂತಂದ್ರೆ ಏನರ್ಥ? ಇಷ್ಟು ವರ್ಷದಿಂದ ಕಂಪನಿ ನಡೆಸ್ತಿರೋಳ್ ನಾನು, ನನಗಷ್ಟು ಗೊತ್ತಾಗಲ್ವಾ? ಹೋಗ್ಲಿ ಬಿಡಿ, ಅವರು ಒಂದೊಂದ್ಸಲ ಹಾಗೆ ವಿಚಿತ್ರ ಮನುಷ್ಯ. ಎನಿವೇಸ್, ಈಗ ನಾನು ತುಂಬಾ ಖುಷಿಯಾಗಿದ್ದೀನಿ. ನಾನು ಈಗ್ಲೇ ಶಾಂಭವಿ ದೇವಿ ಪೂಜೆ ಮಾಡ್ಬೇಕು, ಬನ್ನಿ. ಸರಿ ಅಮ್ಮೋರೆ. ಕಮಲಮ್ಮ, ಏನದು ದೇವಿ ಮುಂದೆ ಪಟ್ನ? ಅದ ಅಮ್ಮವ್ರೆ, ಯಜಮಾನ್ರು ಭೈರವಿ ದೇವಸ್ಥಾನಕ್ಕೆ ಗುರುಗಳು ನೋಡಕ್ ಹೋಗಿದ್ರು. ಆಗ ಗುರೂಜಿ ಒಂದ್ ವಿಭೂತಿ ಕಟ್ಟಿನ ಮಂತ್ರಿಸಿ ಕೊಟ್ಟಿದ್ದಾರೆ. ಅದೇನು ಬಣ್ಣ ಬದ್ಲಾಗ್ದೆ ಹೋದ್ರೆ ಮನೆಗೇನು ತೊಂದ್ರೆ ಆಗಲ್ವಂತೆ. ಅದ್ ಅಕಸ್ಮಾತ್ ಕಪ್ಪು ಬಣ್ಣಕ್ ತಿರುಗ್ತು ಅಂದ್ರೆ ಮನೆ ಕೆಟ್ಟದ್ದಾಗತ್ತಂತೆ ಅಮ್ಮವ್ರೆ. ಹೌದಾ? ಸರಿ, ತಗೊಂಡ್ ಬನ್ನಿ ನೋಡೋಣ. ಇರಿ. ಕಮಲಮ್ಮ, ಇವತ್ತು ನಾನು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಅದಕ್ಕೆ ದೇವಿ ಕಾರಣ ಹೇಗಿದೆ ಅಂತ ನೋಡ್ತೀನಿ. ಓಪನ್ ಮಾಡಿ. ಸರಿ ಅಮ್ಮವ್ರೆ.